ನೆಗಡಿ ಏನೋ ಕಮ್ಮಿ ಆಯಿತು, ಬಟ್ ಸ್ಟಿಲ್ ವಾಯ್ಸ್ ಏನೋ ಡಿಫ್ರೆಂಟ್ ಆಗಿದೆ. ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 115ನೇ ದಿನ. ವಾಕ್ ಮುಗಿಸ್ ಬಂದು ಪ್ರಾಣಾಯಾಮ ಮಾಡಿ ಸಕ್ಕತ್ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ಸ್ವಲ್ಪ ಆಮ್ಲ ಬೀಟ್ರೂಟ್ ಟರ್ಮರಿಕ್ ಸ್ಯಾಲಡ್ ತಿಂದೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಗ್ರೇಪ್ಸ್ ಮತ್ತು ಬನಾನಾ ಕಾಕರ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ವಲ್ಪ ಪ್ರೋಟೀನ್ ಶೇಕ್ ಕುಡಿದೆ ಅದಕ್ಕೆ ಮುಂಚೆ, ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಅದಾದಮೇಲೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ವೇ ಪ್ರೋಟೀನ್ ಅಂದರೆ ಏನು, ಯಾರು ತೊಗೋಬೇಕು, ಎಷ್ಟು ತೊಗೋಬೇಕು, ಯಾವಾಗ ತೊಗೋಬೇಕು ಅಂತೆಲ್ಲ ಡೀಟೇಲ್ ವಿಡಿಯೋ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋಲಿದೆ, ಪ್ಲೀಸ್ ಕ್ಲಿಕ್ ಮಾಡಿ. ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಸಿಗುತ್ತೆ, ಚೆನ್ನಾಗಿದೆ, ಪ್ಲೀಸ್ ನೋಡಿ. ಅದಾದಮೇಲೆ ಇವತ್ತು ಕೇರಳಿಂದು ಡೇ 15 ಕಾರ್ಡಿಯೋ ವರ್ಕೌಟ್ ಇತ್ತು. ಅಮೇಝಿಂಗ್ ಆಗಿತ್ತು, ನಂಗೆ ಸಖತ್ ಖುಷಿ ಆಯಿತು, ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ನೆನ್ನೆದು ಸೋಯಾ ಇತ್ತು, ಅದನ್ನ ಮಿಕ್ಸಪ್ ಮಾಡಿ ಪ್ರೋಟೀನ್ ಹೆಚ್ಚಾಗಿರ್ಬೇಕು ಬ್ರೇಕ್ಫಾಸ್ಟ್ ಅಂತ ಅದನ್ನು ತಿಂದೆ. ಅದಾದಮೇಲೆ ಸ್ವಲ್ಪ ತಯಾರಿ ಮಾಡ್ತಾಯಿದ್ದೆ ಲಂಚ್ಗೆ. ಇವತ್ತು ಕಡಲೆಕಾಳು ಸಾರು ಮಾಡಿದ್ದೆ, ಅದಕ್ಕೆ ನಾನು ಸೋರೆಕಾಯಿ ಮತ್ತು ಸ್ವಲ್ಪ ಬಾಳೆಕಾಯಿ ಕೂಡ ಹಾಕಿದ್ದೆ. ಸಖತ್ತಾಗಿತ್ತು, ಪ್ರೋಟೀನ್ ಜಾಸ್ತಿ, ಫೈಬರ್ ಜಾಸ್ತಿ ಬೇಕು ಅಂತ. ಹಾಗಾಗಿ ಊಟಕ್ಕೆ ಸ್ವೀಟ್ ಪೊಟ್ಯಾಟೊ ಮತ್ತು ಬಾಜ್ರಾ ರೊಟ್ಟಿ ಮಾಡ್ಕೊಂಡಿದ್ದೆ. ಸಂಜೆ ಮಖಾನ ಲಡ್ಡು ತಿಂದು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ, ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್. ಮತ್ತು ಮನೆಗೆ ಬಂದು ಗ್ರಿಲ್ ಚಿಕನ್ ಮತ್ತು ಸಾಟೆಡ್ ವೆಜಿಟೇಬಲ್ ಮಾಡಿಕೊಂಡು ಡಿನ್ನರ್ ಕಂಪ್ಲೀಟ್ ಮಾಡಿದೆ. ಮತ್ತು ಸಂಜೆ ಆಗೋಷ್ಟು 11K ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಆಗಿತ್ತು. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡಿ, ಇನ್ನೂ ಮೋಟಿವೇಟ್ ಮಾಡಿ. ಬಾಯ್.